ಮನ್ರೇಗಾ ಬಚಾವೋ ಸಂಗ್ರಾಮಕ್ಕೆ ಕಾಪುವಿನಿಂದ ಚಾಲನೆ. 2005ರಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಅಧಿಕಾರಾವಧಿಯಲ್ಲಿ ಜಾರಿಗೆ ತಂದಿದ್ದ ಮಹತ್ವಾಕಾಂಕ್ಷಿ ಯೋಜನೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಕಾಯ್ದೆಯು ಗ್ರಾಮೀಣ ಭಾಗದ ಕಾರ್ಮಿಕರಿಗೆ ಉದ್ಯೋಗ ನೀಡುವುದಲ್ಲದೆ ಉದ್ಯೋಗದ ಬೇಡಿಕೆಯ ಕಾನೂನಾತ್ಮಕ ಹಕ್ಕುಗಳನ್ನು ಒದಗಿಸಿತ್ತು. ಈ ಕಾಯ್ದೆಯು ಮಹಿಳೆಯರು, ದಲಿತರು, ಆದಿವಾಸಿಗಳು ಮತ್ತು ಗಡಿಭಾಗದ ಬಹುತೇಕ ಕುಟುಂಬಗಳ ಜೀವನೋಪಾಯಕ್ಕೆ ಆಧಾರವಾಗಿತ್ತು. ಆದರೆ ಇದರ ಹೆಸರನ್ನ ತಿದ್ದುಪಡಿ ಮಾಡಿ ವಿಬಿ ಗ್ರಾಮ್ಜಿ ಎಂದು ಮರುನಾಮಕರಣ ಮಾಡಿದ್ದೇ ಅಲ್ಲದೆ ಅದರ ಮೂಲ ಸ್ವರೂಪವನ್ನೇ ಬದಲಾಯಿಸಿ ಬಡವರ ಅನ್ನದ ಬಟ್ಟಲಿಗೆ ಮಣ್ಣು ಹಾಕುವ ಕುತಂತ್ರಕ್ಕೆ ಕೇಂದ್ರ ಬಿಜೆಪಿ ಸರ್ಕಾರ ಮುನ್ನುಡಿ ಬರೆದಿದೆ. ಮನ್ರೇಗಾದ ಪ್ರಾಮುಖ್ಯತೆ ಉಳಿಸಲು, ಉದ್ಯೋಗ ಖಾತರಿಯ ಹಕ್ಕನ್ನು ರಕ್ಷಿಸಲು, ಅದರ ಮೂಲ ಸ್ವರೂಪ ಮರುಸ್ಥಾಪಿಸಲು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯು ರಾಷ್ಟ್ರವ್ಯಾಪಿ ಮನ್ರೇಗಾ ಬಚಾವೋ ಸಂಗ್ರಾಮ ಆಂದೋಲನ ಆಯೋಜಿಸಲು ಸೂಚಿಸಿದೆ. ಕಾಪುವಿನಲ್ಲಿ ಪ್ರಥಮ ಸಮಾವೇಶ ಆಯೋಜಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡುತ್ತಿದ್ದೇವೆ ಎಂದು ಕೆಪಿಸಿಸಿ ಪ್ರಚಾರ ಸಮಿತಿಯ ರಾಜ್ಯಾಧ್ಯಕ್ಷ ವಿನಯ್ ಕುಮಾರ್ ಸೊರಕೆ ಹೇಳಿದರು. ಮನ್ರೇಗಾ ಬಚಾವೋ ಸಂಗ್ರಾಮಕ್ಕೆ ಕಾಪುವಿನಿಂದ ಚಾಲನೆ ನೀಡಿ ಮಾತನಾಡಿದ ಅವರು, ಮಹಾತ್ಮ ಗಾಂಧೀಜಿ ಹೇಳಿದ್ದಾರೆ, ಯಾವುದಾದರೂ ಅಧಿಕಾರದ ಕುರ್ಚಿಯಲ್ಲಿರುವಾಗ ಯಾವುದೇ ತೀರ್ಮಾನ ತೆಗೆದುಕೊಳ್ಳಬೇಕಾದ್ರೂ ಕೂಡ ಆ ತೀರ್ಮಾನ ಕಟ್ಟಕಡೆಯ ಬಡವನ ಮುಖದಲ್ಲಿಯೂ ಕೂಡ ನಗೆ ತರಿಸುವಂತಿರಬೇಕು. ಇಂದು ಬಡವರ ಮುಖದಲ್ಲಿ ನಗೆ ಬಿಡಿ, ಬಡವನ ಹೊಟ್ಟೆಗೆ ಹೊಡೆಯುವಂತಹ ಕೆಲಸ ಮೋದಿ ನೇತೃತ್ವದ ಬಿಜೆಪಿ ಕೇಂದ್ರ ಸರ್ಕಾರ ಮಾಡುತ್ತಿದೆ ಎಂದರು. ಕಳೆದ ಬಾರಿ ನಾವು ಸಂವಿಧಾನ ಉಳಿಸಿ ಎಂಬ ಕಾರ್ಯಕ್ರಮವನ್ನ ಇದೇ ಕಾಪುಪೇಟೆಯಲ್ಲಿ ಮಾಡಿತ್ತು. ಅದೇ ರೀತಿ ಮಹಾತ್ಮ ಗಾಂಧೀಜಿ ಹತ್ಯೆಯಾದಂತ ದಿನ ನಾವು ಹಿರಿಯಡ್ಕದಲ್ಲಿ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಎಂಬ ಕಾರ್ಯಕ್ರಮವನ್ನ ಮಾಡಿದ್ದೆವು. ಈ ವರ್ಷ ಅನಿವಾರ್ಯವಾಗಿ ಜನರಿಗೆ ಮನವರಿಕೆ ಮಾಡಬೇಕು ಎನ್ನುವ ಉದ್ದೇಶವನ್ನ ಇಟ್ಟುಕೊಂಡು ಕರಾಳ ಮಸೂದೆಯನ್ನ ತಿರಸ್ಕಾರಕ್ಕಾಗಿ ನಿರಂತರವಾಗಿ ಹೋರಾಟ ಮಾಡಬೇಕಾಗಿದೆ ಎಂದರು. ಮನ್ರೇಗಾದ ಮೂಲ ಸ್ವರೂಪ ಮರುಸ್ಥಾಪಿಸಲು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ವತಿಯಿಂದ ರಾಷ್ಟ್ರವ್ಯಾಪಿ ಮನ್ರೇಗಾ ಬಚಾವೋ ಸಂಗ್ರಾಮ ಆಂದೋಲನವನ್ನ ಆಯೋಜಿಸಿದ್ದೇವೆ. ಅಂದು ರೈತರ ಕರಾಳದಿಂದ ಸಂದರ್ಭ 1.5 ವರ್ಷ ಕಾಲ ರೈತರು ಮಳೆ, ಬಿಸಿಲು, ಚಳಿಗೆ ಹೆದರದೆ 800 ಜನ ಪ್ರಾಣ ಕೊಟ್ಟರೂ ಸಹ ಸತತವಾಗಿ ಹೋರಾಟ ಮಾಡಿದ್ದರಿಂದ ಬಿಜೆಪಿಯ ಕೇಂದ್ರ ಸರ್ಕಾರ ಮಂಡಿಯೂರಿ ಕರಾಳ ಮಸೂದೆಯನ್ನ ವಾಪಸ್ ತೆಗೆದುಕೊಳ್ಳುವಂತಾಯಿತು. ಅದೇ ರೀತಿ ರಾಷ್ಟ್ರದಾದ್ಯಂತ ಈ ಮಸೂದೆಯನ್ನ ವಾಪಸ್ಸು ತೆಗೆದುಕೊಳ್ಳುವ ಕೆಲಸವಾಗಬೇಕು. ಬಡವರ ಉದ್ಯೋಗದ ಹಕ್ಕನ್ನ ಕಿತ್ತುಕೊಳ್ಳುವಂತಹ ಈ ಒಂದು ಮಸೂದೆಯನ್ನ ತಿರಸ್ಕರಿಸುತ್ತಿದ್ದೇವೆ ಎಂದರು. ನಾವಿಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಉಳಿಸಬೇಕು. ಅದಕ್ಕಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾಗಿದೆ. ಇವತ್ತು ಮಹಾತ್ಮ ಗಾಂಧೀಜಿ ರಾಷ್ಟ್ರಪಿತ. ಅವರು ನಮ್ಮ ದೇಶಕ್ಕೆ ಮಾತ್ರ ಸೀಮಿತವಾಗಿಲ್ಲ, ವಿದೇಶದಲ್ಲಿಯೂ ಕೂಡ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆ ಇದೆ. ಆದರೆ ಅಲ್ಲಿ ಮೋದಿ ಹೋದಾಗ ಗಾಂಧೀಜಿ ಪ್ರತಿಮೆಗೆ ಅಡ್ಡ ಬೀಳುತ್ತಾರೆ. ಇಲ್ಲದಿದ್ದರೆ ಅಲ್ಲಿ ಅವರಿಗೆ ಗೌರವ ಇರುವುದಿಲ್ಲ. ಆದರೆ ಇಲ್ಲಿ ಮಹಾತ್ಮ ಗಾಂಧಿಯನ್ನ ಇತಿಹಾಸದಿಂದ ತೆಗೆದುಹಾಕಲು ಹೊರಟಿದ್ದಾರೆ. ಇಲ್ಲಿ ಗಾಂಧೀಜಿ ಅವರು ಇವರ ದೊಡ್ಡ ಶತ್ರು. ಇವರು ಹೇಳುವ ರಾಮ ನಿಜವಾದ ರಾಮನಲ್ಲ, ಇದು ಚುನಾವಣೆಗೋಸ್ಕರ ಮಾಡಿರುವ ಮೋದಿಯ ತಂತ್ರಗಾರಿಕೆ ಎಂದರು. ಈ ಮಸೂದೆಯನ್ನ ಪ್ರತಿಭಟಿಸುವುದು ನಮ್ಮ ಮೂಲಭೂತ ಹಕ್ಕು. ಮನ್ರೇಗಾ ಉಳಿಸಬೇಕು ಎಂದರು. ಮಹಾತ್ಮ ಗಾಂಧೀಜಿ ಅವರು ಹೇಳಿದ್ದಾರೆ, ಯಾವುದಾದ್ರೂ ಅಧಿಕಾರದ ಕುರ್ಚಿಯಲ್ಲಿದ್ದು ಯಾವುದೇ ತೀರ್ಮಾನ ತಗೊಳ್ಬೇಕಾಗಿದ್ರು ಕೂಡ ಕಟ್ಟ ಕಡೆಯ ಬಡವನ ಮುಖದಲ್ಲಿ, ಆ ತೀರ್ಮಾನದಿಂದ ಕಟ್ಟ ಕಡೆಯ ಬಡವನ ಮುಖದಲ್ಲಿ ನೆಗೆ ಬರ್ತಿದ್ರೆ ತಕ್ಷಣ ಆ ತೀರ್ಮಾನವನ್ನು ತಗೊಳ್ಳು ಅಂತ ಹೇಳಿ. ಇವತ್ತು ಬಡವನ ಮುಖದಲ್ಲಿ ನೆಗೆ ಮಾತ್ರ ಅಲ್ಲ, ವಾತಾವರಣ ಎಲ್ಲಿವರೆಗೆ ಹೋಗಿದೆ ಅಂತ ಹೇಳಿದ್ರೆ ಬಡವನ ಮುಖದಲ್ಲಿ ನೆತ್ತರೆ ಇಳಿಯುವಂತ ಕೆಲಸ ಕಾರ್ಯವನ್ನ, ಬಡವನ ಹೊಟ್ಟೆಗೆ ಹೊಡೆಯುವಂತ ಕೆಲಸ ಕಾರ್ಯವನ್ನ ಸತತವಾಗಿ ಇವತ್ತು ಈ ಬಿಜೆಪಿಯ ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ಇವತ್ತು ಕೈಗೂಡಿಸ್ತಾ ಇದೆ. ಸುಧೀರ್ ಕುಮಾರ್ ಮುರಳಿ ಮಾತನಾಡಿ, ಗಾಂಧೀಜಿಯವರು ಇಂದು ಇಲ್ಲದಿದ್ದರೂ ಕೂಡ ಇವರಿಗೆ ಅವರ ಮೇಲೆ ದ್ವೇಷ ಹೋಗಿಲ್ಲ. ಇವರು ಮನ್ರೇಗಾ ಯೋಜನೆಯನ್ನ ತಿದ್ದುಪಡಿ ಮಾಡಿದ್ದು ಮಾತ್ರವಲ್ಲದೆ ಅದನ್ನ ಸಂಪೂರ್ಣವಾಗಿ ತೆಗೆದು ಹಾಕಿದ್ದಾರೆ ಎಂದರು. ರಾಮ್ಜಿ ವರ್ಸಸ್ ಗಾಂಧೀಜಿ ಅನ್ನುವಂತಹ ಚರ್ಚೆ ನಡೆಯಬೇಕು ಎನ್ನುವುದು ಬಿಜೆಪಿಯ ಹುನ್ನಾರ. ರಾಮನನ್ನ ಇವರು ರಾಜಕೀಯಕ್ಕೆ ಬಳಸಿ ಶ್ರೀರಾಮ ಎನ್ನುವ ಅಗಾಧ ಚೇತನವನ್ನ, ವ್ಯಕ್ತಿತ್ವವನ್ನ, ದೈವತ್ವವನ್ನ ಎಷ್ಟು ರಾಜಕೀಯಕರಣಗೊಳಿಸಬಹುದು ಎನ್ನುವುದಕ್ಕೆ ಇಂದು ಬಿಜೆಪಿ ಉದಾಹರಣೆಯಾಗಿ ನಿಂತಿದೆ ಎಂದು ಕಿಡಿಕಾರಿದರು. ಈ ಸಂದರ್ಭದಲ್ಲಿ ವೈ
ಶಿವಕುಮಾರ್, ಎಂಎ ಗಫೂರ್, ನವೀನ್ ಚಂದ್ರ ಸುವರ್ಣ, ನವೀನ್ ಚಂದ್ರ ಜಯಶೆಟ್ಟಿ, ವಿಕ್ರಮ್ ಕಾಪು, ಶಿವಾಜಿ ಸುವರ್ಣ ಬೆಳ್ಳೆ, ಪ್ರಶಾಂತ್ ಚತ್ತನ್ನ, ಜೇಬಾ ಸೆಲ್ವನ್, ಶರ್ಫುದ್ದೀನ್ ಶೇಖ್, ಶಾಂತಲತಾ ಎಸ್ ಶೆಟ್ಟಿ, ಸರಸು ಡಿ ಬಂಗೇರಾ, ಕಿಶೋರ್ ಎರ್ಮಾಲ್, ಅಮೀರ್ ಮೊಹಮ್ಮದ್, ನವೀನ್ ಎನ್ ಶೆಟ್ಟಿ, ಮೊಹಮ್ಮದ್ ನಿಯಾಜ್, ಸುಧೀರ್ ಕರ್ಕೇರಾ, ಆಜಿಜ್ ಹೆಜ್ಮಾಡಿ, ಹಸನಬ್ಬ ಶೇಖ್, ದೀಪಕ್ ಎರ್ಮಾಲ್, ಸುಮನ್ ಬೋಳಾರ್, ರಾಘವ್ ಕೋಟ್ಯಾನ್, ದೇವರಾಜ್ ಎ ಕೋಟ್ಯಾನ್, ಶೇಖರ್ ಹೆಜ್ಮಾಡಿ, ಗೌರೀಶ್ ಕೋಟ್ಯಾನ್, ಸತೀಶ್ ಚಂದ್ರ ಮೂಳೂರು, ರಿಯಾಜ್ ಮುದ್ರಂಗಡಿ, ಉದಯ್ ಸನಿಲ್ ಮತ್ತಿತರ ಪ್ರಮುಖರು ಹಾಗೂ ಬ್ಲಾಕ್ ಕಾಂಗ್ರೆಸ್ನ ಪದಾಧಿಕಾರಿಗಳು, ವಿವಿಧ ಗ್ರಾಮೀಣ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು, ಪುರಸಭೆ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಸಾವಿರಾರು ಕಾರ್ಯಕರ್ತರು ಸಾರ್ವಜನಿಕರು ಉಪಸ್ಥಿತರಿದ್ದರು.